ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇನ್ನು ಕೂಡ ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಿಕ್ಕೆ ವಿಜಯ್ ಪಾರ್ಟಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಏನೆಲ್ಲ ಆಪ್ಷನ್ಸ್ ಈಗ ವಿಜಯ್ ಪಾರ್ಟಿ ಮುಂದಿದೆ? ಮಧು, ಈಗಷ್ಟೇ ಲೋಕಭವನವನ್ನ ಪ್ರವೇಶ ಮಾಡಿದ್ದಾರೆ. ಎರಡನೇ ಬಾರಿ 24 ಗಂಟೆಗಳ ಅವಧಿಯಲ್ಲಿ ವಿಜಯ್ ಲೋಕಭವನವನ್ನ ಪ್ರವೇಶ ಮಾಡ್ತಾ ಇರುವಂತದ್ದು ಇದು ಎರಡನೇ ಬಾರಿ ಆಗಿರುವಂತದ್ದು. ಮೊದಲ ಬಾರಿಗೆ ಹೋದಂತ ಸಂದರ್ಭದಲ್ಲಿ ಲೀಸ್ಟ್ ಅನ್ನ ಕೇಳಿದ್ರು, ಯಾರಿದ್ದಾರೆ ಅನ್ನುವಂಥದ್ದನ್ನ ಮೊದಲನೇದಾಗಿ ಒಂದು ರೀತಿಯಲ್ಲಿ ಅಂದ್ರೆ ನಮಗೆ ನಂಬಿಕೆ ಬರುವ ರೀತಿಯಲ್ಲಿ ಒಂದು ಲೀಸ್ಟ್ ಅನ್ನ ಕೊಡಿ ಅನ್ನುವಂಥದ್ದನ್ನ ರಾಜ್ಯಪಾಲರು ಕೇಳಿದ್ರು ಅನ್ನುವಂಥ ಮಾಹಿತಿಗಳಿದೆ. ಅದಾದ ನಂತರ ಈಗ ಹೋಗಿರುವಂಥದ್ದು ಹೊಸ ಲೀಸ್ಟ್ ಜೊತೆಗೆ ಹೋಗಿದ್ದಾರೆ. ಮತ್ತೆ ಆ ಲೀಸ್ಟ್ ಮಾಡುವುದಕ್ಕೂ ಮುಂಚೆ ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡು ಮುಂದೇನು ಅನ್ನುವಂಥದ್ದನ್ನ ವಿವರಣೆ ಕೊಡಲಿಕ್ಕೆ ರಾಜ್ಯಪಾಲರ ಬಳಿ ಹೋಗಿರುವಂಥದ್ದು. ಈಗ ಭೇಟಿಯಾಗಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ, ಹಕ್ಕು ಮಂಡಿಸಲಿಕ್ಕೆ ಈಗ ಹೋಗಿ ಕೇಳ್ತಾ ಇರುವಂಥದ್ದು. ಆದರೆ ಹೊಸದಾಗಿ ತೆಗೆದುಕೊಂಡು ಹೋದಂಥ ಪತ್ರದಲ್ಲಿ ಏನಿದೆ ಅನ್ನುವಂಥ ರಹಸ್ಯ ಇನ್ನೂ ಅಷ್ಟೇ ರಿವೀಲ್ ಆಗಬೇಕಾಗಿರುವಂಥದ್ದು. ಕಾರಣ ಏನು ಅಂತ ಅಂದ್ರೆ, ಈ ಪಟ್ಟಿ ಕಾಂಗ್ರೆಸ್ ಈ ತನಕ ಏನು ಅಧಿಕೃತವಾಗಿ ಬೆಂಬಲ ಘೋಷಿಸಿತ್ತು ಅದು ಆ ಒಂದು ಪತ್ರವು ಈಗ ತೆಗೆದುಕೊಂಡು ಹೋಗಿದ್ದಾರೆ. ಒಂದು ಟಿವಿಕೆ ಮತ್ತೆ ಅದು ಕಾಂಗ್ರೆಸ್ ಪತ್ರ. ಅದನ್ನ ಹೊರತಾಗಿ ಬೇರೆ ಏನಾದರೂ ಪತ್ರಗಳನ್ನು ತೆಗೆದುಕೊಂಡು ಹೋಗಿದ್ದಾರಾ, ಯಾವುದಾದ್ರೂ VCK ಇಂದ ಅಥವಾ ಮುಸ್ಲಿಂ ಲೀಗ್ ಇಂದ ಅಥವಾ ಇನ್ನೊಂದು ಪಕ್ಷದಿಂದ, ಎಡಪಕ್ಷಗಳಿಂದ ತೆಗೆದುಕೊಂಡು ಹೋಗಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಮ್ಯಾಜಿಕ್ ನಂಬರ್ ತಲುಪಬೇಕಾದ್ರೆ ಇನ್ನೂ ಕೂಡ ಸಾಕಷ್ಟು ಒಂದು ಆವು ಏಣಿಯ ಆಟ ಇದೆ. ಆ ಕಡೆಯಿಂದಲೂ ಕೂಡ ಏನು ಬೆಂಬಲ ಸೂಚಿಸುವಂತಹ ಶಾಸಕರು ಅಥವಾ ಆ ಪಕ್ಷಗಳಿಂದಲೂ ಕೂಡ ಸಾಕಷ್ಟು ಷರತ್ತುಗಳು, ಟೈಮ್ ಬೈಯಿಂಗ್ ಎಲ್ಲವೂ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಡಿಬೇಕಾಗಿದ್ದಂಥ ಪ್ರಮಾಣ ವಚನ ಕಾರ್ಯಕ್ರಮ ಮುಂದೂಡಿಕೆ ಆಯಿತು. ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಕನ್ವಿನ್ಸ್ ಮಾಡಲಿಕ್ಕೆ ಈಗ ಹೋಗಿರುವಂಥದ್ದು ಅನ್ನುವಂಥ ಮಾಹಿತಿಗಳು ಟಿವಿಕೆ ಪಕ್ಷದಿಂದ ಸಿಗ್ತಾ ಇದ್ದಾವೆ. ಅದರ ಜೊತೆಯಲ್ಲಿ ನೆಕ್ಸ್ಟ್ ಅಂದ್ರೆ ಈ ತನಕ ಏನೇನು ಎಕ್ಸ್ಪ್ಲೈನ್ ಮಾಡ್ಬೋದೋ, ಕಾನೂನಿನ ಅವಕಾಶಗಳೇನಿದೆ ಅನ್ನುವಂಥದ್ದನ್ನ ಈಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅವಕಾಶ ಕೇಳಿ ಬರ್ತಾರೆ ಅನ್ನುವಂಥದ್ದು ಒಂದಾದ್ರೆ, ಟಿವಿಕೆ ಪಕ್ಷದ ಮೂಲಗಳು ಹೇಳುವ ಪ್ರಕಾರ ಇನ್ನೊಂದು ಆಪ್ಷನ್ ಅನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಸುಪ್ರೀಂ ಕೋರ್ಟ್ ಕದವನ್ನು ಕೂಡ ನಾವು ತಟ್ಟಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂದ್ರೆ ಅತಿ ದೊಡ್ಡ ಪಕ್ಷವಾಗಿರುವಂತ ನಮಗೆ ಆಹ್ವಾನ ಕೊಟ್ಟಿಲ್ಲ ರಾಜ್ಯಪಾಲರು ಅನ್ನುವಂಥದ್ದನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಲಿಕ್ಕೂ ಕೂಡ ಕಾನೂನು ತಜ್ಞರ ಜೊತೆ ವಿಜಯ್ ಎಲ್ಲ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಮಧು, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ. ತಮಿಳುನಾಡು ಚದುರಂಗದಾಟ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಆಗ್ತಾ ಇದೆ. ವಿಜಯ್ ಸರ್ಕಾರ್ ತಮಿಳುನಾಡು ರಾಜಕೀಯ ಥ್ರಿಲ್ಲರ್. ವಿಜಯ್ ಸರ್ಕಾರ್ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ತಮಿಳುನಾಡಿನಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತಾ ಇದೆ. ಆದ್ರೆ ಉಳಿದ ಪಕ್ಷಗಳ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಈ ಮೂಲಕ ತಮಿಳುನಾಡು ಸದ್ಯಕ್ಕಂತೂ ಅತಂತ್ರ ಆಗಿದೆ. ಮೈತ್ರಿ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಎಐಎಡಿಎಂಕೆ ಬಾಹ್ಯ ಬೆಂಬಲವನ್ನು ಪಡೆದು ಸರ್ಕಾರವನ್ನ ವಿಜಯ್ ರಚಿಸ್ತಾರ ಅನ್ನೋದು ಈಗ ಇರುವಂತಹ ಕುತೂಹಲ. ಆದ್ರೆ ಅದಕ್ಕೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಎಐಎಡಿಎಂಕೆ ಯಲ್ಲೂ ಕೂಡ ಎಐಡಿಎಂಕೆಯ ಒಂದು ಬಣ ಟಿವಿಕೆ ಪರವಾಗಿದ್ರೆ, ಮತ್ತೊಂದು ಬಣ ಟಿವಿಕೆ ಜೊತೆಗೆ ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿ ನಿಲುವನ್ನ ತಾಳಿದೆ. ಹೀಗಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ, ಏನಾಗುತ್ತೆ ಅನ್ನೋದು ಪ್ರತಿ ಕ್ಷಣವೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ತಮಿಳುನಾಡು ಅತಂತ್ರ ಆಗಿದೆ. ಗಂಟೆಗೊಂದು ತಂತ್ರ ಪ್ರತಿತಂತ್ರಗಳು ನಡೀತಾ ಇದೆ. ಲೋಕಭವನದ ಕದ ತಡ್ತಾ ಇದ್ದಾರೆ ತಮಿಳುನಾಡು ಪಕ್ಷಗಳು. ಟಿವಿಕೆ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ಪಳನಿಸ್ವಾಮಿ. ಮಧ್ಯಾಹ್ನ 12 ಗಂಟೆಗೆ ರಾಜ್ಯಪಾಲರ ಸಮಯವನ್ನ ಕೇಳಿದ್ದಾರೆ ಪಳನಿಸ್ವಾಮಿ. ತಮಿಳುನಾಡಿನಲ್ಲಿ 3ನೇ ಅತಿ ದೊಡ್ಡ ಪಕ್ಷವಾಗಿರುವಂತಹ ಎಐಎಡಿಎಂಕೆ. ಟಿವಿಕೆ ಲೆಕ್ಕಾಚಾರ ಉಲ್ಟಾ ಆದ್ರೆ ಸರ್ಕಾರ ರಚನೆಗೆ ಎಐಎಡಿಎಂಕೆ ಅವಕಾಶವನ್ನ ಕೇಳಲಿದೆ. 3ನೇ ಪಕ್ಷವಾಗಿರುವಂತಹ ಎಐಎಡಿಎಂಕೆ ಬಳಿ ಇರೋದು 47 ಶಾಸಕರ ಬಲ. 3ನೇ ಸ್ಥಾನವನ್ನು ಹೊಂದಿರುವಂತಹ ಎಐಎಡಿಎಂಕೆ. ಅದರ ನಾಯಕರಾಗಿರುವಂತಹ ಪಳನಿಸ್ವಾಮಿ
ಮಧ್ಯಾಹ್ನದ ವೇಳೆಗೆ ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ. ಸೊ ಹೀಗಾಗಿ ಈ ಬೆಳವಣಿಗೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ಎಐಎಡಿಎಂಕೆ ಇದೀಗ ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನ ಕೇಳಿರೋದು. ಎಐಎಡಿಎಂಕೆ ಬಳಿ ಇರೋದು 47 ಶಾಸಕರು. ಅಲ್ಲಿನ ಲೆಕ್ಕಾಚಾರ ಏನು, ಯಾವ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೇಳಿದ್ದಾರೆ? ಮಧು, ರಾಜ್ಯಪಾಲರ ಭೇಟಿಗೆ ನಿಗದಿತ ಕಾರಣ ಈ ತನಕವೂ ಕೂಡ ಗೊತ್ತಾಗಿಲ್ಲ. ಆದರೆ ಎಐಎಡಿಎಂಕೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಕಳೆದ 2 ದಿನಗಳಿಂದ ಗೊತ್ತಾಗ್ತಾ ಇರುವಂಥ ವಿಚಾರ. ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಈಗ ಆಲ್ರೆಡಿ ಪುದುಚೇರಿಯ ರೆಸಾರ್ಟ್ ಅನ್ನು ಸೇರಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಎಐಎಡಿಎಂಕೆ ಬೆಂಬಲ ಕೊಡಬಾರದು ಅನ್ನುವಂಥವ್ರು, ಆದರೆ ಬೆಂಬಲ ಕೊಡಬೇಕು ಅನ್ನುವಂಥವ್ರು ಸುಮಾರು 25ರಿಂದ 30 ಜನ ಶಾಸಕರು ಇದ್ದಾರೆ ಅನ್ನುವಂಥದ್ದು. ರಾಜ್ಯಸಭಾ ಸಂಸದ ಷಣ್ಮುಗಂ ಅವರ ನೇತೃತ್ವದಲ್ಲಿ ಈ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಅದು ಕೂಡ ವಿಜಯ್ಗೆ ಮಧ್ಯಾಹ್ನದ 1 ಗಂಟೆಯ ಒಳಗಾಗಿ ನೀವು ನಮಗೆ ನೀವೇನು ಮಾಡ್ತೀರಾ ಅನ್ನುವಂಥದ್ದನ್ನ ತಿಳಿಸ್ಬೇಕು ಅನ್ನುವಂಥ ಡೆಡ್ಲೈನ್ ಕೂಡ ಎಐಎಡಿಎಂಕೆ ಇಂದ ಸಿಕ್ಕಿರುವಂಥದ್ದು. ಇಷ್ಟರ ನಡುವೆ ಈಗ ನಡೀತಾ ಇರುವಂತಹ ಒಂದು ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಏನು ಅಂತ ಅಂದ್ರೆ, ಈಗ ಇನ್ನೂ ಕೂಡ ವಿಜಯ್ ಅವರು ಲೋಕಭವನದಲ್ಲೇ ಇದ್ದಾರೆ. ಲೋಕಭವನದಲ್ಲಿ ಎಲ್ಲವೂ ಅವರ ಮಾತುಕತೆ ಮುಗಿದ ನಂತರದ ಗಳಿಗೆ ಅಥವಾ ನಂತರದ ಗಂಟೆಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ರಾಜ್ಯಪಾಲರ ಭೇಟಿಗೆ ಅವಕಾಶ ಕೇಳಿರುವಂಥದ್ದು. ಇದು ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ನಡೆ. ಅಲ್ಲಿ 2 ಆಪ್ಷನ್ಗಳನ್ನು ಅವರು ಹೇಳ್ಬೋದು. ಐದರ್ ನಾವು ಹೊರಗಡೆಯಿಂದ ಸಪೋರ್ಟ್ ಕೊಡ್ತೀವಿ ಅನ್ನುವಂಥದ್ದನ್ನಾದ್ರೂ ಹೇಳ್ಬೋದು, ಅಥವಾ ಇಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ, ಇದಕ್ಕೆ ನೀವು ಕಡಿವಾಣ ಹಾಕಬೇಕು ಅನ್ನುವಂಥ ಮಾತನ್ನು ಅಥವಾ ಮನವಿಯನ್ನು ಕೂಡ ಮಾಡುವಂಥ ಸಾಧ್ಯತೆ ಅಲ್ಲಿ ಕಾಣಿಸ್ತಾ ಇದೆ. ಆದರೆ ಅಲ್ಲಿ ಎಐಎಡಿಎಂಕೆಯಲ್ಲಿ ಯಾವುದೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅವರಿಗೆ ಇನ್ನೊಂದು ಏನು ಅಂತ ಅಂದ್ರೆ, ಅವರು ಅಧಿಕಾರದಿಂದ ದೂರ ಉಳಿದು ಈಗ ಆಲ್ರೆಡಿ 6 ವರ್ಷಗಳ ಕಾಲ ಆಯಿತು, 5 ವರ್ಷಗಳ ಕಾಲ ಆಯಿತು. ಇನ್ನು ಮುಂದೆಯೂ ಕೂಡ ಈ 5 ವರ್ಷವೂ ಕೂಡ ಅವರು ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. 10 ವರ್ಷಗಳ ಕಾಲ ಅಧಿಕಾರ ಇಲ್ಲದೆ ಯಾವುದೇ ರಾಜಕೀಯ ಪಕ್ಷ ಇದ್ರೆ ಅದರ ಅಸ್ತಿತ್ವ ದಿನೇ ದಿನೇ ಕಡಿಮೆ ಆಗುತ್ತೆ ಹೊರತು ಅದು ವೃದ್ಧಿ ಆಗೋದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಜೊತೆಗೆ ಶಾಸಕರ ಪಾಡೇನು ಅನ್ನುವಂಥದ್ದು, ಸರ್ಕಾರದ ಜೊತೆಯಲ್ಲಿದ್ದರೆ ಒಂದಷ್ಟು ಯೋಜನೆಗಳು, ಒಂದಷ್ಟು ಏನು ಜನರಿಗೆ ಕೆಲಸ ಮಾಡುವಂಥದ್ದು ಎಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ನಾವು ಈ ವಿಜಯ್ ಟಿವಿಕೆ ಪಕ್ಷದ ಜೊತೆಗೆ ನಾವು ಹೋಗೋಣ ಅನ್ನುವಂಥದ್ದು ಅರ್ಧ ಶಾಸಕರು ಅಂದರೆ 47ರಲ್ಲಿ ಹೆಚ್ಚು ಕಡಿಮೆ 30 ಜನ ಶಾಸಕರು ಈ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಅನ್ನುವಂಥದ್ದನ್ನು ಕಳೆದ 2 ದಿನಗಳಿಂದಲೂ ಕೂಡ ನಾವು ನೋಡ್ತಾ ಇದ್ವಿ. ಅಲ್ಲಿ ಬಿರುಕು ಹೊಡೆದಿರುವಂಥದ್ದು ಎಐಎಡಿಎಂಕೆಯಲ್ಲಿ, ಮತ್ತೆ ಅಸಮಾಧಾನಗಳು ಇರುವಂಥದ್ದು, ನಾವು ಮುಂದೆ ಹೆಜ್ಜೆ ಇಡ್ತೇವೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ನಿನ್ನೆಯ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆಗೆ ಬಂದಿದೆ, EPS ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಮೀಟಿಂಗ್ ಅಲ್ಲಿ. ಹಾಗಾಗಿ ಈಗ ಇರುವಂತ ಆಪ್ಷನ್ಗಳು ಏನು ಅನ್ನುವಂಥದ್ದನ್ನ ಅವರು ಗವರ್ನರ್ ಭೇಟಿ ಆದ ಬಳಿಕ ಗೊತ್ತಾಗುತ್ತೆ ಯಾವ ಕಾರಣಕ್ಕೋಸ್ಕರ ಭೇಟಿ ಆಗಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದು ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದು ಕೂಡ ಬೆಳವಣಿಗೆ ಕೂಡ ನಡೀತಾ ಇರುವಂಥದ್ದು. ನಿನ್ನೆ ಏನು ಟಿವಿಕೆ ಪಕ್ಷದ ಅದರಲ್ಲೂ ಕೂಡ ವಿಜಯ್ ಆಪ್ತರೊಬ್ಬರು ಹೋಗಿ ಹಾಗೆ ಸಂಪರ್ಕದಲ್ಲಿರಿ ಮಂಜು. ಇದೀಗ ವಿಜಯ ಸರ್ಕಾರಕ್ಕೆ ಮತ್ತೊಂದು ಪಕ್ಷದ ಬೆಂಬಲ ಸಿಗ್ತಾ ಇದೆ. ಟಿವಿಕೆ ವಿಜಯ್ ಬೆಂಬಲಿಸೋದಕ್ಕೆ ವಿಸಿಕೆ ನಿರ್ಧಾರ ಮಾಡಿದ್ದಾರೆ. 2 ಶಾಸಕರನ್ನು ಹೊಂದಿರುವಂತಹ ವಿಸಿಕೆ ಪಕ್ಷ ಟಿವಿಕೆಗೆ ಬೆಂಬಲವನ್ನ ಕೊಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ. ನಿನ್ನೆವರೆಗೂ ಕೂಡ ಬೆಂಬಲವನ್ನ ವಿಸಿಕೆ ಪಕ್ಷ ಘೋಷಿಸಿರಲಿಲ್ಲ. ಇವತ್ತು ವಿಜಯ್ಗೆ ಬೆಂಬಲವನ್ನ ವಿಸಿಕೆ ಘೋಷಿಸಿದೆ. ಈ ಮೂಲಕ ಕಾಂಗ್ರೆಸ್ ಪ್ಲಸ್ ವಿಸಿಕೆ ಕೂಡ ಈಗ ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ರೆಡಿ ಆಗಿದೆ. ಈ ಮೂಲಕ 7 ಮಂದಿ ಶಾಸಕರ ಬೆಂಬಲ ಸಿಗ್ತಾ ಇದೆ. ಇವತ್ತು ವಿಜಯ್ ಭೇಟಿಯಾಗಲಿರುವ ವಿಸಿಕೆ ಮುಖ್ಯಸ್ಥರು ನಿನ್ನೆವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ನಿರ್ಧಾರವನ್ನ ತಗೊಂಡಿರಲಿಲ್ಲ. ಇವತ್ತು ವಿಸಿಕೆಯ 2 ಶಾಸಕರು ಕೂಡ ಈಗ ಟಿವಿಕೆಗೆ ಬೆಂಬಲವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ವಿಜಯ್ ಸರ್ಕಾರವನ್ನ ರಚಿಸೋದಕ್ಕೆ ಈಗ 114ರ ಸಂಖ್ಯಾಬಲವನ್ನ ತಲುಪುವಲ್ಲಿ ಅವರು ಯಶಸ್ವಿಯಾಗ್ತಾ ಇದ್ದಾರೆ. ಇನ್ನು ಒಂದು ಕಡೆಯಲ್ಲಿ ಸರ್ಕಾರ ರಚನೆಯ ಸರ್ಕಸ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಎಐಎಡಿಎಂಕೆ ಇಬ್ಬಾಗವಾಗುವಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಇಬ್ಬಾಗವಾಗುತ್ತಾ ಅನ್ನುವಂತಹ ಕುತೂಹಲಕಾರಿ ಬೆಳವಣಿಗೆ. ಒಂದು ಕಡೆಯಲ್ಲಿ ವಿಜಯ್ಗೆ ಬೆಂಬಲವನ್ನು ನೀಡಬೇಕು ಅಂತ ಒಂದು ಬಣ ಹೇಳ್ತಾ ಇದೆ. ಹಿರಿಯ ನಾಯಕ
ಶಾಸಕರಾಗಿರುವಂತಹ ಷಣ್ಮುಗಂ ಸೇರಿದಂತೆ ಅವರ ಜೊತೆಗೆ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಟಿವಿಕೆ ಕಡೆಗೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಪಳನಿಸ್ವಾಮಿ ಟಿವಿಕೆಗೆ ಬೆಂಬಲವನ್ನ ನೀಡಬಾರದು ಅಂತ ಕೂತಿದ್ದಾರೆ. ಸೊ ಹೀಗಾಗಿ ಎಐಎಡಿಎಂಕೆ ಈಗ ಸ್ಪ್ಲಿಟ್ ಆಗುತ್ತಾ? ಈ ವಿಚಾರವಾಗಿ ಈಗ ಎಐಎಡಿಎಂಕೆಯಲ್ಲಿ ಭಿನ್ನಮತ ಹುಟ್ಟುಕೊಂಡಿದೆ. ಪುದುಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ ಸುಮಾರು 25ಕ್ಕೂ ಹೆಚ್ಚು ಶಾಸಕರು, ಎಐಎಡಿಎಂಕೆ ಶಾಸಕರು. ವಿಜಯ್ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯ್ ಜೊತೆಗೆ ಮೈತ್ರಿಗೆ ಎಐಎಡಿಎಂಕೆ ನಾಯಕ ಷಣ್ಮುಗಂ ಬಣ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಜೊತೆಗೆ ಸುಮಾರು 30ರಷ್ಟು ಶಾಸಕರಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ಎಐಎಡಿಎಂಕೆ ಈಗ ಈ ಒಂದು ಹಂತದಲ್ಲಿ ಸ್ಪ್ಲಿಟ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಮಾರು ಷಣ್ಮುಗಂ ಅವರ ನೇತೃತ್ವದಲ್ಲಿ 25 ಶಾಸಕರು ಟಿವಿಕೆಗೆ ಬೆಂಬಲವನ್ನು ನೀಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿರೋದು. ಸೊ ಈ ಹಿನ್ನೆಲೆಯಲ್ಲಿ ಸ್ಪ್ಲಿಟ್ ಆಗುವಂತಹ ಸಾಧ್ಯತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ? ಒಂದು ಕಡೆಯಲ್ಲಿ ಈಗಾಗಲೇ ರೆಸಾರ್ಟ್ಗೂ ಕೂಡ ಒಂದಷ್ಟು ಶಾಸಕರುಗಳು ಹೋಗಿದ್ದಾರೆ. ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಮಂಜುನಾಥ್? ಮಧು, ಇದು ಎಐಎಡಿಎಂಕೆಯಲ್ಲಿ ನಡೀತಾ ಇರುವಂತ ಪ್ರಮುಖ ಬೆಳವಣಿಗೆ ಮತ್ತೆ ಆತಂಕದ ವಿಚಾರ ಏನು ಅಂತ ಅಂದ್ರೆ ಇಬ್ಬಾಗ ಆಗುತ್ತಾ ಅನ್ನುವಂಥದ್ದು. ಈಗ ಡಿಎಂಕೆ ಇಂದ ಒಡೆದು ಎಐಎಡಿಎಂಕೆ ಆಯಿತು, ಎಐಎಡಿಎಂಕೆಯಲ್ಲೇ ಈಗ ಇಬ್ಬಾಗ ಆಗುತ್ತೆ. ಒಂದು EPS ಬಣ ಮತ್ತೆ ಇನ್ನೊಂದು ಷಣ್ಮುಗಂ ಬಣ ಅಂತ ಆಗುತ್ತಾ ಅನ್ನುವಂಥದ್ದು. ಅದರ ಜೊತೆಗೆ ಏನಾದ್ರೂ 30-35 ಶಾಸಕರು ಈಚೆ ಬಂದ್ಬಿಟ್ರೆ ಅಂದ್ರೆ ಅದು ಷಣ್ಮುಗಂ ನೇತೃತ್ವದ ಎಐಎಡಿಎಂಕೆ ಆಗಿಬಿಡುತ್ತೆ. ಯಾಕಂದ್ರೆ 2/3 ಮೆಜಾರಿಟಿ ಆಫ್ ಶಾಸಕರು ಇನ್ನೊಂದು ಭಾಗವಾಗಿ ಬಂದ್ಬಿಟ್ರೆ ಅದು ಅವರದ್ದೇ ಪಕ್ಷ ಅನ್ನುವಂಥದ್ದು ಈಗ ಆಲ್ರೆಡಿ ಹಲವು ಉದಾಹರಣೆಗಳಲ್ಲಿ, ನಾವು ಮಹಾರಾಷ್ಟ್ರದ ಉದಾಹರಣೆಗಳಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ EPS ಏಕಾಂಗಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಅಲ್ಲಿ ಈಗ ಉದ್ಭವ ಆಗಿರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲರ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಏನೆಲ್ಲ ಮಾತಾಡ್ತಾರೆ 12 ಗಂಟೆಯ ನಂತರ ಅನ್ನುವಂಥದ್ದು ಬಹಳಷ್ಟು ಕುತೂಹಲ. ಯಾಕಂದ್ರೆ ಒಂದು ಕಡೆ ಏನಾದ್ರೂ ಪಾರ್ಟಿ ಒಡೆದು ಹೋದ್ರೆ ಏನು ಅಂತ ಪ್ರಶ್ನೆಗೆ EPS ಹತ್ರ ಉತ್ತರ ಇಲ್ಲ. ಎರಡನೇದು ಇದನ್ನ ಹೊರತಾಗಿ ಏನಾದ್ರೂ ಕುದುರೆ ವ್ಯಾಪಾರ ನಡೀಬಹುದು, ಆ ಹಿನ್ನೆಲೆಯಲ್ಲಿ ನೀವು ತಡಿಬೇಕು, ರಾಜ್ಯಪಾಲರು ಮಧ್ಯಪ್ರವೇಶ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾರ, ಅಥವಾ ಇವೆಲ್ಲವೂ ಬೆಳವಣಿಗೆಗಳನ್ನ ಗಮನಿಸಿ ಅವರಿಗೂ ಕೂಡ ಅಧಿಕಾರದ ಆಸೆ ಇರುತ್ತೆ. ಯಾಕಂದ್ರೆ 5 ವರ್ಷ ಆಗೋಯ್ತು, ಇನ್ನು ಮುಂದೆ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಇಲ್ವೋ, ಯಾಕಂದ್ರೆ ಈಗಲೇ 47 ಸ್ಕೋರ್ ಆಗಿದೆ. ಇನ್ನು ಮುಂದೆ ಆ ತರದ ಇನ್ನು 5 ವರ್ಷಗಳ ನಂತರ ಅಲ್ಲಿ ಯಾವುದೇ ಚರಿಸ್ಮ್ಯಾಟಿಕ್ ಇರುವಂತಹ ಲೀಡರ್ ನಾಯಕ ಇಲ್ಲ. ಹಾಗಾಗಿ ಮುಂದೆ ಈ ಪಕ್ಷ ಉಳಿಯುತ್ತಾ ಇಲ್ಲೋ ಅಂತ ಪ್ರಶ್ನೆಗಳು ಕೂಡ ಅವ್ರ ಮುಂದೆ ಇದೆ. ಹಾಗಾಗಿ ಈಗ ಅಧಿಕಾರ ಹೊರಗಡೆಯಿಂದ ಬೆಂಬಲ ಕೊಟ್ರೆ ಮುಂದೆ ಏನಾದರೂ ಅವಶ್ಯಕತೆಗಳು ಅಂದ್ರೆ ಮುಂದೆ ಆ ಪಕ್ಷದ ಜೊತೆಗೆ ಅಥವಾ ಹೊಸ ಪಕ್ಷಕ್ಕೆ ಸೇರ್ಕೊಳ್ಳೋದಾ ಅಥವಾ ಅವ್ರದ್ದೇ ಪಕ್ಷವನ್ನ ಮುಂದೆ ನಡೆಸಬಹುದಾ, ಇವೆಲ್ಲದಕ್ಕೂ ಕೂಡ ಸಹಕಾರಿ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ EPS ಏನಾದರೂ ಗವರ್ನರ್ ಅನ್ನ ಭೇಟಿ ಆಗ್ತಾರಾ ಅನ್ನುವಂಥ ಕುತೂಹಲ ಈಗ ಇರುವಂತದ್ದು. EPS ಹೊರಗಡೆ ಗವರ್ನರ್ ಭೇಟಿಯಾಗಿ ಹೊರಗಡೆ ಬಂದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಮಧು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಇನ್ನು ಅಧಿಕಾರ ರಚನೆಗೆ ಹಕ್ಕನ್ನ ಮಂಡಿಸಲ್ಲ ಅಂತ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಡಿಎಂಕೆ ಹಾಗೂ ಎಐಎಡಿಎಂಕೆ ಒಟ್ಟಾಗಿ ಸರ್ಕಾರವನ್ನು ರಚಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಈ ವಿಚಾರವಾಗಿ MK ಸ್ಟಾಲಿನ್ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಜಯ್ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ಲಿ, 6 ತಿಂಗಳು ಕಾಯೋಣ, 6 ತಿಂಗಳವರೆಗೆ ವಿಜಯ್ ಆಡಳಿತವನ್ನ ನೋಡೋಣ ಅನ್ನುವಂತಹ ಮಾತನ್ನ ಸ್ಟಾಲಿನ್ ಹೇಳಿದ್ದಾರೆ. ಜೊತೆಗೆ ಎಐಎಡಿಎಂಕೆ ಜೊತೆಗೆ ಯಾವ ಕಾರಣಕ್ಕೂ ಮೈತ್ರಿ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸ್ಟಾಲಿನ್ ಹೇಳಿದ್ದಾರೆ. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿಯಾಗೋದು ಬೇಡ, ವಿಜಯ್ ಸರ್ಕಾರವನ್ನ ರಚಿಸಲಿ, ಡಿಎಂಕೆ ಯೋಜನೆಯನ್ನ ಮುಂದುವರಿಸಲಿ ಅಂತ ಹೇಳಿದ್ದಾರೆ. ವಿಜಯ್ ಕೊಟ್ಟ ಭರವಸೆಗಳನ್ನ ಈಡೇರಿಸೋದಕ್ಕೆ ಆಗೋದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಸ್ಟಾಲಿನ್ ಹೇಳಿದ್ದಾರೆ. ವಿಜಯ್ ಕೊಟ್ಟ ಭರವಸೆ ಈಡೇರಿಸಲು ಮುಂದಾದ್ರೆ ಬೊಕ್ಕಸಕ್ಕೆ ಹೊಡೆತ ಬೀಳತ್ತೆ. ಡಿಎಂಕೆ ಶಾಸಕರು ಮತ್ತು ನಾಯಕರ ಸಭೆಯಲ್ಲಿ ಸ್ಟಾಲಿನ್ ಈ ಮಾತನ್ನ ಹೇಳಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ಎಐಎಡಿಎಂಕೆ ಹಾಗೂ ಡಿಎಂಕೆ ಪಕ್ಷಗಳು ಒಟ್ಟಾಗಿ ಸರ್ಕಾರ ರಚಿಸುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಮಾತುಗಳು ನಿನ್ನೆ ರಾತ್ರಿಯಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಈ ವಿಚಾರವಾಗಿ ಸ್ಟಾಲಿನ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ
ಮಧು, ಇದೊಂದು ಅಚ್ಚರಿಯ ಬೆಳವಣಿಗೆ ಅಂತ ನಾವು ಕಳೆದ ರಾತ್ರಿಯಿಂದಲೂ ಕೂಡ ನೋಡ್ತಾ ಇದ್ವಿ. ಯಾಕಂದ್ರೆ ಎರಡು ಧ್ರುವಗಳು, ವಿರುದ್ಧ ಧ್ರುವಗಳು ಸೇರ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಒಂದು ಸಾರಿ AIDMK, ಒಂದು ಸಾರಿ DMK ಈ ರೀತಿ ಅಧಿಕಾರ ನಡೆಸಿದಂಥವು ಅಧಿಕಾರಕ್ಕೋಸ್ಕರ ಕಡಿಮೆ ಆದ್ರೂ ಅವ್ರಿಗೂ ಕೂಡ ಇಬ್ರು ಸೇರಿದ್ರು ಕೂಡ ಏನು ಮೆಜಾರಿಟಿ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಇಬ್ರು ಸೇರಿ ಬೇರೆಯವ್ರನ್ನ ಸೇರಿಸ್ಕೊಂಡು ಮತ್ತೆ ಅಧಿಕಾರ ನಡೆಸ್ತಾರಾ ಅನ್ನುವಂಥದ್ದು ಕುತೂಹಲದ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು. ಆದರೆ ಸ್ಟಾಲಿನ್ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ನಾವು ಈಗ ಸೋತಿದ್ದೇವೆ ಪೂರ್ತಿಯಾಗಿ, ಅದು ಇನ್ಕ್ಲೂಡಿಂಗ್ ಸ್ಟಾಲಿನ್ ಕೂಡ ಸೋತಿರುವಂಥದ್ದು. ಇಂಥ ಹೊತ್ತಲ್ಲಿ ನಾವು ಒಂದು ವಿಪಕ್ಷವಾಗಿ ಕೆಲಸ ಮಾಡುವುದು ಒಳಿತು. ಅದರ ಜೊತೆಗೆ ಇಂಥ ಸಂದರ್ಭದಲ್ಲಿ ನಾವಿಬ್ಬರು AIDMK ಜೊತೆ ಸೇರಿಕೊಂಡು ಸರ್ಕಾರ ಮಾಡುವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳುವ ಜೊತೆಗೆ ಎಲ್ಲರೂ ಸೇರಿಕೊಂಡು ಈ ರೀತಿ ಮಾಡೋದ್ರಿಂದ ಸಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ, ಇದನ್ನು ತಮಿಳುನಾಡಿನಲ್ಲಿ ಆಗುವುದು ಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ ನಾವು 6 ತಿಂಗಳ ಕಾಲ ವಿಜಯ್ ಸರ್ಕಾರದ ಆಡಳಿತವನ್ನು ನಾವು ನೋಡ್ತೇವೆ. ಆ ನಂತರದ ಬೆಳವಣಿಗೆಗಳನ್ನು ನೋಡೋಣ. ಯಾಕಂದ್ರೆ ಏಕಾಏಕಿ ಇಂಥ ತೀರ್ಮಾನಗಳು ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಅರ್ಥದಲ್ಲಿ ಅವರು ನಿನ್ನೆ ಮಾತನಾಡಿದ್ದಾರೆ. ಮಧು, ಓಕೆ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.